ಅದಕ್ಕೆ ಅಜ್ಜಿ ಹೇಳೋದು ಮಾತು ಸಿಹಿ ದ್ರಾಕ್ಷಿ ಹಣ್ಣು ತಿಂದ ಹಾಗಿರ್ಬೇಕು ಅಂತ. ದ್ರಾಕ್ಷಿ ಅಂದಮೇಲೆ ಅದ್ರ ಬಗ್ಗೆ ನೋಡದೇ ಇರೋದು ಕಷ್ಟ, ಯಾಕಂದ್ರೆ ದ್ರಾಕ್ಷಿ ಹಣ್ಣು ಎಲ್ಲರಿಗೂ ಇಷ್ಟ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ನಿನ್ನೆ ನಮ್ಮ ಅಜ್ಜಿ ಒಂದು ಕತೆ ಹೇಳಿದ್ಲು, ಬೊಂಬಾಟಾಗಿತ್ತು. ಯಾವುದು ಕಥೆ? ಒಂದು ನರಿ ದ್ರಾಕ್ಷಿ ತೋಟಕ್ಕೆ ಹೋಗಿತ್ತು. ಅಲ್ಲಿ ಎತ್ತರದಲ್ಲಿ ದ್ರಾಕ್ಷಿ ಗೊಂಚಲಿತ್ತು. ಅಲ್ಲಿ ದ್ರಾಕ್ಷಿ ಹಣ್ಣು ತಿನ್ನೋಕೆ ಅಂತ 3-4 ಸಲ ಜಿಗಿದ್ರು ಸಿಗ್ಲೇ ಇಲ್ಲ. ಹೀಗಾಗಿ ಆ ದ್ರಾಕ್ಷಿ ಎಲ್ಲ ಹುಳಿ ಇದೆ ಅಂತ ವಾಪಸ್ ಬಂತು ಪೆದ್ನರಿ. ಆ ನರಿ ಏನಾದ್ರೂ ದ್ರಾಕ್ಷಿ ಹಣ್ಣು ತಿಂದಿದ್ರೆ ಅದೇ ತೋಟದಲ್ಲಿ ಟೆಂಟ್ ಹಾಕ್ತಿತ್ತು. ಹಂಗ ಯಾಕೆ? ಜನ ತುಂಬಾ ಇಷ್ಟಪಟ್ಟು ತಿನ್ನೋ ಹಣ್ಣುಗಳಲ್ಲಿ ಇದು ಒಂದು. ಹಾಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ದೇಹಕ್ಕೆ ಒಳ್ಳೇದು. ಏನು ಆರೋಗ್ಯನಾ? ಹೌದು, ನೀನು ದ್ರಾಕ್ಷಿ ಹಣ್ಣನ್ನ ತಿಂದ್ರೆ ಸೋಡಿಯಂ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್ ಸಿಗೋದ್ರ ಜೊತೆಗೆ ವಿಟಮಿನ್ ಸಿ ಕೂಡ ನಮ್ಮ ದೇಹ ಸೇರುತ್ತೆ. ಹಂಗಾ, ಸೂಪರ್. ಹಾಗೆ ಇದು ಬಳ್ಳಿಯಲ್ಲಿ ಬಿಡೋದಲ್ವಾ, ಇದರ ಬಳ್ಳಿಯ ಎಲೆಗಳು ದೊಡ್ಡದಾಗಿರುತ್ತೆ. ಹಾಗೆ ಅದರ ಬಳ್ಳಿ ಉದ್ದ ಸುಮಾರು 50 ಫೀಟ್ ವರೆಗೂ ಹೋಗುತ್ತಂತೆ. ಅವುಗಳ ಎಲೆ ಅಂಚು ಚೂಪಾಗಿರತ್ತೆ. ಹಾಗಾದ್ರೆ ಮುಟ್ಟಿದ್ರೆ ಕೈ ಕೊರ್ದೋಗುತ್ತಾ? ಅಷ್ಟೊಂದಲ್ಲ ಮಾರಯ್ಯ. ಹಾಗೆ ದ್ರಾಕ್ಷಿಯ ಹೂಗಳು ತುಂಬಾ ಒತ್ತೊತ್ತಾಗಿರ್ತವೆ. ಹಾಗೇನೆ ಗಂಡು ಹೂವು ಹೆಣ್ಣು ಹೂವು ಒಟ್ಟಾಗಿ ಬೆಳೆಯೋದಕ್ಕೆ ಪರಾಗಸ್ಪರ್ಶ ಆಟೋಮೆಟಿಕ್ ಆಗಿ ಆಗತ್ತೆ. ಹಿಂಗೆಲ್ಲ ಇದೆಯಾ? ಹಾಗೆ ಯಾವ್ದೆಲ್ಲ ಬಣ್ಣಗಳಲ್ಲಿ ಈ ದ್ರಾಕ್ಷಿ ಹಣ್ಣುಗಳು ಸಿಗ್ತವೆ? ಕೆಂಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ನೀಲಿ ದ್ರಾಕ್ಷಿ, ಹಾಗೆ ಬಂಗಾರದ ಬಣ್ಣದಲ್ಲಿ ಕೂಡ ಸಿಗುತ್ತೆ. ಹಾಗೆ ಇದರಿಂದ ವೈನ್ ಅನ್ನ ತಯಾರು ಮಾಡ್ತಾರೆ. 1 ಬಾಟಲ್ ವೈನ್ ತಯಾರು ಮಾಡೋಕೆ ಸುಮಾರು 1.25 kg ದ್ರಾಕ್ಷಿ ಬೇಕಾಗತ್ತಂತೆ. ಹಾಗೆ ಸುಮಾರು 5,000 ವರ್ಷಗಳ ಹಿಂದಿನಿಂದಲೂ ವೈನ್ ಅನ್ನ ತಯಾರು ಮಾಡಿರೋ ಬಗ್ಗೆ ಇತಿಹಾಸ ಇದೆ. ಹಾಗೆ ಮನೆಗೆ ಬಂದ ಅತಿಥಿಗಳಿಗೆ ವೈನ್ ಕೊಡೋದು ಆಗೆಲ್ಲ ಪ್ರತಿಷ್ಠೆಯ ಸಂಕೇತವಾಗಿತ್ತಂತೆ. ಅಯ್ಯೋ, ಈಗ ಆದ್ರೂ ಹಾಗಿದ್ದಿದ್ರೆ ನಾನು ಉಪ್ಪಿನಕಾಯಿ ತಗೊಂಡು ನೆಂಟರ ಮನೆಗೆ ಓಡ್ತಿದ್ದೆ. ತಲೆ ಹರಟೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಹಳೆ ಕಾಲದಲ್ಲಿ ಚೀನಾದವರು ತುಂಬಾ ಕಾಯಿಲೆಗಳಿಗೆ ಔಷಧ ಅಂತ ವೈನ್ಗೆ ಕಪ್ಪೆ ಹಾಗೂ ಹಾವಿನ ತುಂಡುಗಳನ್ನ ಹಾಕೊಂಡು ಕುಡಿತಿದ್ರಂತೆ. ಯಪ್ಪ, ವ್ಯಾಕ್. ಹಾಗೆ ಚಿಲಿ ದೇಶದಲ್ಲಿ ಬೆಳೆಯೋ ಕಾಲು ಭಾಗ ದ್ರಾಕ್ಷಿ ಅಮೆರಿಕಾಗ್ ಬರುತ್ತಂತೆ. ಅಷ್ಟೇ ಅಲ್ಲ, ಅಮೆರಿಕದ ನಾರ್ತ್ ಕ್ಯಾರೋಲಿನಾ ಅನ್ನುವಲ್ಲಿ ಸುಮಾರು 400 ವರ್ಷ ಹಳೆಯ ವೈನ್ ಇದೆಯಂತೆ. ಹಬ್ಬಾರೇ, ಹಾಳಾಗಲ್ವಾ ಹಾಗಾದ್ರೆ? ಸರಿಯಾಗಿ ಇಟ್ಕೊಳ್ದೆ ಇದ್ರೆ ಮಾತ್ರ ಹಾಳಾಗತ್ತೆ. ನಿಂಗ್ ಗೊತ್ತಾ, ದ್ರಾಕ್ಷಿ ಹಣ್ಣಲ್ಲಿ 80% ನೀರಿನಂಶ ಇರುತ್ತೆ. ಹಾಗೆ ಅದನ್ನ ಒಣದ್ರಾಕ್ಷಿ ಮಾಡಿದ ಮೇಲೆ ಕೇವಲ 15%ಗೆ ಇಳಿಯುತ್ತಂತೆ. ಹಾಗೆ ಒಣದ್ರಾಕ್ಷಿಯನ್ನ ಚಾಕ್ಲೇಟ್ ತಯಾರಿಕೆಗೆ, ಕೆಲವೊಂದು ಅಡುಗೆಗಳಲ್ಲಿ, ಔಷಧಿಗಳಲ್ಲಿ, ಐಸ್ ಕ್ರೀಮ್ಗಳಲ್ಲಿ ಬಳಸ್ತಾರೆ. ಹೌದು, ಹಾಗೆ ದೇವರ ನೈವೇದ್ಯಕ್ಕೂ ಇಡ್ತಾರೆ. ಇನ್ನು ದ್ರಾಕ್ಷಿಯನ್ನ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಸಂಭವ ಕಡಿಮೆ ಆಗೋದ್ರ ಜೊತೆ ರಕ್ತಕ್ಕೂ ಕೂಡ ಒಳ್ಳೇದು ಅಂತಾರೆ. ಹಾಗೆ ಇಷ್ಟ ಅಂತ ಜಾಸ್ತಿ ತಿಂದ್ರೆ ಟಾಯ್ಲೆಟ್ ನಲ್ಲಿ ಫಿಕ್ಸ್ ಆಗೋದೆ, ಅದು ಬೇಧಿಯಾಗಿಸುತ್ತಂತೆ. ಓ ಹಂಗ, ನೀನು ಹೆಸರನ್ನ ಹೇಳ್ತಿದ್ದಂಗೆ ನಂಗೂ ಬಂದಂಗ ಆಗ್ತಾ ಇದೆ. ನಾನು ಹೊರಟೆ, ಟಾಟಾ. ಬೇಗ ಓಡು, ಬಾಯ್.